ನಮಸ್ಕಾರ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಇಂದಿನಿಂದ 2 ದಿನಗಳ ದೆಹಲಿ ಪ್ರವಾಸ, ಕೇಂದ್ರ ಸಚಿವರ ಭೇಟಿ, ರಾಜ್ಯದ ವಿವಿಧ ಯೋಜನೆಗಳ ಕುರಿತು ಚರ್ಚೆ. ತುಮಕೂರಿನಲ್ಲಿಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಪದ್ಮಶ್ರೀ ಪುರಸ್ಕೃತೆ ಸೂಲಗಿತ್ತಿ ನರಸಮ್ಮ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ. ಶೀತ ಗಾಳಿ ಚಳಿಯಿಂದ ನಡುಗಿದ ಉತ್ತರ ಭಾರತ, ದೆಹಲಿಯಲ್ಲಿ ವಿಮಾನ ಹಾರಾಟ ವ್ಯತ್ಯಯ. ಮೆಲ್ಬರ್ನ್ನಲ್ಲಿ 3ನೇ ಟೆಸ್ಟ್ ಆರಂಭ, ಆಸ್ಟ್ರೇಲಿಯಾ ಎದುರು ಟಾಸ್ ಗೆದ್ದ ಭಾರತ, ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಇಂದಿನಿಂದ 2 ದಿನ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ರಾಜ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಇಂದು ಕೇಂದ್ರ ಜಲಸಂಪನ್ಮೂಲ, ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ರಾಜ್ಯದ ಹೆದ್ದಾರಿ ಹಾಗೂ ನೀರಾವರಿ ಯೋಜನೆಗಳ ಕುರಿತು ಮಾತುಕತೆ ನಡೆಸುವರು. ನಾಳೆ ಕೇಂದ್ರ ವಿಮಾನಯಾನ ಸಚಿವ ಸುರೇಶ್ ಪ್ರಭು ಅವರನ್ನು ಭೇಟಿಯಾಗಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡುವಂತೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಇದಲ್ಲದೆ ಕೇಂದ್ರ ರೈಲ್ವೆ ಹಾಗೂ ಕಲ್ಲಿದ್ದಲು ಖಾತೆ ಸಚಿವ ಪಿಯೂಷ್ ಗೋಯಲ್ ಅವರನ್ನೂ ಸಹ ಭೇಟಿಯಾಗಲಿರುವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯದಲ್ಲಿನ ಕಲ್ಲಿದ್ದಲು ಸ್ಥಿತಿಗತಿಯ ಕುರಿತು ಚರ್ಚಿಸುವರು. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ನಿನ್ನೆ ಚಾಮರಾಜನಗರದ ಹನೂರು ತಾಲೂಕಿನ ಸುಳ್ವಾಡಿ ಗ್ರಾಮಕ್ಕೆ ಭೇಟಿ ನೀಡಿ ಇತ್ತೀಚೆಗೆ ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಸೇವಿಸಿ ಮೃತಪಟ್ಟವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ನಂತರ ದುರಂತದಲ್ಲಿ ಮೃತಪಟ್ಟ 17 ಜನರ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರ ವಿತರಣೆಗೆ 80 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮೃತರ ಕುಟುಂಬಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅವರ ನೆಮ್ಮದಿ ಜೀವನಕ್ಕೆ ಆರ್ಥಿಕ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಪೈಲಟ್ ಪ್ರಾಜೆಕ್ಟ್ ಸಿದ್ಧಪಡಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಲಾಗಿದೆ ಎಂದರು. ಮೃತ ಕುಟುಂಬಗಳ ಭೂರಹಿತರಿಗೆ ಉಚಿತವಾಗಿ ಭೂಮಿ ನೀಡುವುದರ ಜೊತೆಗೆ ಜಮೀನು ಹೊಂದಿರುವವರಿಗೆ ತೋಟಗಾರಿಕೆ ಇಲಾಖೆ ವತಿಯಿಂದ 35 ಲಕ್ಷ ರೂಪಾಯಿ ವೆಚ್ಚದ ಕೃಷಿ ಉಪಕರಣಗಳನ್ನು ವಿತರಿಸಲಾಗುವುದು. ಅವರ ಮಕ್ಕಳ ಶಿಕ್ಷಣಕ್ಕೆ ನೆರವು ಒದಗಿಸಲು ಗ್ರಾಮದಲ್ಲಿ ಮುಂದಿನ ವರ್ಷದಿಂದ ನೂತನ ಪ್ರೌಢಶಾಲೆ ಆರಂಭಿಸಲು ಆದೇಶ ನೀಡಲಾಗುವುದು. ವಸತಿ ರಹಿತರಿಗೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆಯಡಿ ಸೂರು ಕಲ್ಪಿಸಲಾಗುವುದು. ಹಿಂದುಳಿದ ವರ್ಗಗಳ ನಿಗಮದಿಂದ ಮೃತರ ಕುಟುಂಬಗಳಿಗೆ ತಲಾ 1 ಲಕ್ಷ ರೂಪಾಯಿ ಹಾಗೂ ಅಂಬೇಡ್ಕರ್ ನಿಗಮದಿಂದ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಒದಗಿಸಲಾಗುವುದು ಎಂದರು. ಅದಕ್ಕೂ ನಾವು ಬೇರೆ ರೀತಿಯಲ್ಲಿ ಹಣವನ್ನ ನಿಮ್ಮಿಂದ ಪಡೆದಿದೆ. ಇದಕ್ಕೆ ಧನಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಈಗಾಗಲೇ ಬೇರೆ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮತ್ತು ಭೂಮಿ ಇಲ್ಲದೆ ಇರ್ತಕ್ಕಂಥವರಿಗೆ ಭೂ ಒಡೆತನದ ಒಂದು ಕಾನೂನು ನಮ್ಮ ಒಂದು SC ST ಜನಾಂಗಗಳಿಗೆ ಅನುಕೂಲಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಅದರಲ್ಲಿ ಇವತ್ತು ಭೂಮಿಗಳನ್ನ ಖರೀದಿ ಮಾಡಿ ಇವತ್ತು ಭೂಮಿ ಇಲ್ಲದೆ ಇರತಕ್ಕಂಥವರಿಗೆ ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಈಗಾಗಲೇ ಮಾಡಿ ಅದಕ್ಕೆ ಕ್ರಮವನ್ನು ನಾವೇನು ತೆಗೆದುಕೊಂಡಿದ್ದೇವೆ, ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ. ಬಾಗಲಕೋಟೆ ನಗರದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 3 ದಿನಗಳ ತೋಟಗಾರಿಕೆ ಮೇಳದ ಸಮಾರೋಪ ಸಮಾರಂಭಕ್ಕೆ ಕೇಂದ್ರ ಕೌಶಲ್ಯ ಮತ್ತು ಅಭಿವೃದ್ಧಿ ಸಚಿವ ಅನಂತಕುಮಾರ್ ಹೆಗಡೆ ನಿನ್ನೆ ಚಾಲನೆ ನೀಡಿದರು. ನಂತರ ರೈತರು ತಮ್ಮ ಶಕ್ತಿ ಹಾಗೂ ಲಭ್ಯವಿರುವ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಬೇಕು. ಆಗ ಸಾಲ ಮನ್ನಾ ಮಾಡುವಂತೆ ಕೋರುತ್ತಿರುವ ರೈತರು ಸ್ವತಃ ಇರುವಷ್ಟು ಪ್ರಗತಿ ಹೊಂದುತ್ತಾರೆ. ವಿಜ್ಞಾನಿಗಳು ಆವಿಷ್ಕರಿಸುವ ಹೊಸ ತಂತ್ರಜ್ಞಾನಗಳನ್ನು ರೈತರು ಅಳವಡಿಸಿಕೊಂಡರೆ ಬೇಡುವ ಕೈಗಳು ನೀಡುವ ಕೈಗಳಾಗಿ ಬದಲಾಗುತ್ತವೆ ಎಂದರು. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇವಲ ಭರವಸೆ ನೀಡುವುದಿಲ್ಲ, ಬದಲಿಗೆ ಕೆಲಸ ಮಾಡಿ ತೋರಿಸುತ್ತದೆ. ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಅಗತ್ಯವಿದ್ದಲ್ಲಿ ನೂತನ ಉತ್ಕೃಷ್ಟ ಕೇಂದ್ರ ಸ್ಥಾಪನೆಗೆ ಈಗಲೇ ಅನುಮತಿ ನೀಡಲಾಗುವುದು ಎಂದರು. ಈಗಾಗಲೇ ಹೇಳಿದ್ರು ನಮ್ಮಲ್ಲಿಯೂ ಕೂಡ ಕೌಶಲ್ಯ ಕೇಂದ್ರ ಶುರು ಆಗಬೇಕು ಅಂತ. ನಮಗೆ ಭರವಸೆಗಳನ್ನ ಕೊಟ್ಟ ಅಭ್ಯಾಸ ಇಲ್ಲ, ಕೆಲಸ ಮಾಡಿ ಅಭ್ಯಾಸ. ಯಾಕೆಂತಂದ್ರೆ ಇದು ಮೋದಿ ಗವರ್ಮೆಂಟ್.
ಏನು ಆಗಬೇಕೋ ಅದನ್ನ ಮಾಡಿ ತೋರಿಸ್ತೀವಿ. ಸೆಂಟರ್ ಫಾರ್ ಎಕ್ಸಲೆನ್ಸ್ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಷಯಕ್ಕೆ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅನ್ನು ನೀವು ಶುರು ಮಾಡ್ತೀವಿ ಅಂತ ಆದ್ರೆ ಇವತ್ತೇ ಸ್ಯಾಂಕ್ಷನ್ ಮಾಡಿ ಕೊಟ್ಟು ಹೋಗ್ತೀನಿ, ನಾನೇ ಮಂತ್ರಿ. ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ನಿನ್ನೆ ಬೆಂಗಳೂರಿನ ಶಿವನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ನಿರುದ್ಯೋಗಿಗಳಿಗೆ ಕಾರು ವಿತರಿಸಲಾಯಿತು. ಬಿಜೆಪಿ ಶಾಸಕ ಆರ್ ಸುರೇಶ್ ಕುಮಾರ್ ಫಲಾನುಭವಿಗಳಿಗೆ ಕಾರು ಕೀಲಿ ನೀಡಿ ನಿರುದ್ಯೋಗಿಗಳ ಅನುಕೂಲಕ್ಕಾಗಿ ಅಂಬೇಡ್ಕರ್ ನಿಗಮ 3 ಲಕ್ಷ ಅನುದಾನ ನೀಡಿದ್ದು, ಕಲ್ಯಾಣಿ ಮಹೇಂದ್ರ ಫೈನಾನ್ಸ್ 4.75 ಲಕ್ಷ ರೂಪಾಯಿ ಸಾಲ ನೀಡಿದೆ ಎಂದರು. ಅಂಬೇಡ್ಕರ್ ನಿಗಮ ಅದನ್ನ ಅನುದಾನವಾಗಿ ಕೊಡ್ತಾ ಇದೆ. ಪ್ರತಿ ಕಾರ್ಗೆ 3 ಲಕ್ಷ ರೂಪಾಯಿ. ಇನ್ನು 4,75,000 ಅದನ್ನ ಸಾಲದ ರೂಪದಲ್ಲಿ ಕಲ್ಯಾಣಿ ಮಹೇಂದ್ರ ಫೈನಾನ್ಸ್ ಅವರು ಸಾಲದ ರೂಪವಾಗಿ ಅವರು ಕೊಡ್ತಾ ಇದ್ದಾರೆ. ನಾವು ಪ್ರತಿ ತಿಂಗಳು EMI ಅಂತ ಹೇಳ್ತೀವಿ, ಅದನ್ನ ತಿಳಿಸ್ಕೊಂಡು ಹೋಗ್ಬೇಕು. ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ನಿನ್ನೆ ಎಲ್ಲೆಡೆ ಆಚರಿಸಲಾಯಿತು. ರಾಮನಗರದಲ್ಲಿ ಬಿಜೆಪಿ ನಾಯಕ ಆರ್ ಅಶೋಕ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿದರು. ಇದೇ ವೇಳೆ ಅವರು ವಾಜಪೇಯಿ ಅವರ ಕುರಿತು ಮಾಹಿತಿ ಬಿತ್ತರಿಸುವ LED ಪರದೆಯೊಂದನ್ನು ಅನಾವರಣಗೊಳಿಸಿದರು. ವಿಧಾನಸೌಧದಲ್ಲಿ ಸೆಕ್ಷನ್ ಆಫೀಸರ್ ಆಗಿ ಕ್ರಮಗಳನ್ನು ಮಾಡಲಿ ಎಂದು ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತೇವೆ. ನಂತರ ಆರ್ ಅಶೋಕ ರಾಜ್ಯದಲ್ಲಿರುವ ಸರ್ಕಾರ ಗೊಂದಲದ ಗೂಡಾಗಿದೆ. ಸರ್ಕಾರ ರಚನೆಯಾದಾಗಿನಿಂದಲೂ ಪ್ರತಿದಿನ ಈ ಸರ್ಕಾರ ಹೆಚ್ಚು ದಿನ ಇರಲ್ಲ ಎಂಬ ಮಾತು ಕೇಳಿ ಬರುತ್ತಿದೆ. ಹಾಗಾಗಿ ಈ ಸರ್ಕಾರದ ಮೇಲೆ ಯಾರಿಗೂ ವಿಶ್ವಾಸವಿಲ್ಲ. ಮುಂದಿನ ಬೆಳವಣಿಗೆ ಆಧರಿಸಿ ಬಿಜೆಪಿ ಕಾರ್ಯತಂತ್ರ ರೂಪಿಸಲಿದೆ ಎಂದರು. ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಶೂಟೌಟ್ ಪದ ಬಳಸಿದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಕಾನೂನು ಕಾಪಾಡಬೇಕಾದವರು ಈ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ ಎಂದರು. ಕಳೆದ 6 ತಿಂಗಳಿಂದ ಸರ್ಕಾರ ಬಂದಾಗಿಂದ ಪ್ರತಿದಿನನೂ ಈ ಸರ್ಕಾರ ಇರಲ್ಲ, ಕಾನ್ಫಿಡೆನ್ಸೇ ಇಲ್ಲ, ಜನಕ್ಕೂ ಕಾನ್ಫಿಡೆನ್ಸ್ ಇಲ್ಲ, ಯಾರಿಗೂ ಕಾನ್ಫಿಡೆನ್ಸ್ ಇಲ್ಲ ಈ ಸರ್ಕಾರ ಇರ್ತೈತೆ ಅಂತ. ಅದರಿಂದ ಈ ಸರ್ಕಾರ ಬಹಳಷ್ಟು ಬೇಗ ತೊಲಗೋದಿದೆ. ಅದು ಯಾವಾಗ ಏನು ಅನ್ನೋದು ದೇವರೇ ತೀರ್ಮಾನ ಮಾಡ್ತಾನೆ. ಮುಖ್ಯಮಂತ್ರಿ ಆದಂಥವರು ಕಾನೂನು ಪ್ರಕಾರ ಕ್ರಮ ತೆಗೆಸ್ಕೊಳ್ಬೇಕು. ಕಾನೂನು ಬಿಟ್ಟು ಕ್ರಮ ಮಾಡಂಗಿಲ್ಲ. ಯಾರೇ ಆದರೂ, ನಾನಿರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಯಾರೇ ಇದ್ರೂ ಕೂಡ ಕಾನೂನು ಪ್ರಕಾರ ಕ್ರಮ ತೆಗೆದು ಕಾನೂನನ್ನು ಕೈಗೆತ್ಕೊಳ್ಳುವಂಥ ಸ್ಥಿತಿ ಬರಬಾರ್ದು. ಅವರು ಅಲ್ಲಿಗೆ ಕ್ಷಮಾಪಣೆ ಕೇಳಿದ್ದಾರೆ ಅಂದರೆ ಅದು ಅವ್ರಿಗೆ ಬಿಟ್ಟು. ಉಡುಪಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಜನ್ಮದಿನದ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏರ್ಪಡಿಸಿರುವ 18ನೇ ಕುವೆಂಪು ನಾಟಕೋತ್ಸವಕ್ಕೆ ನಿನ್ನೆ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜಿನಲ್ಲಿ ಚಾಲನೆ ದೊರೆಯಿತು. ಕುವೆಂಪು ಪ್ರತಿಷ್ಠಾನದ ಕಾರ್ಯದರ್ಶಿ ಕಡಿದಾಳ್ ಪ್ರಕಾಶ್, ಕುವೆಂಪು ಅವರ ಸಂದೇಶಗಳ ಪ್ರಚಾರಕ್ಕೆ ಸರ್ಕಾರ ಕುವೆಂಪು ಪ್ರತಿಷ್ಠಾನ ರಚಿಸಿದೆ ಎಂದರು. ಇದೇ ಸಂದರ್ಭದಲ್ಲಿ ಅವರು ಒಂದೇ ಸಂಪುಟದಲ್ಲಿ ಹೊರತಂದಿರುವ 14 ನಾಟಕಗಳ ಪ್ರತಿಯನ್ನು ಕಾಲೇಜು ಗ್ರಂಥಾಲಯಕ್ಕೆ ನೀಡಿದರು. ಇದು ಕುವೆಂಪುರವರ 14 ನಾಟಕಗಳನ್ನ ಒಂದೇ ಸಂಪುಟದಲ್ಲಿ ತಂದಿದ್ದೇವೆ. ಇವತ್ತು ಕುವೆಂಪು ಪ್ರತಿಷ್ಠಾನದ ಪರವಾಗಿ ನಾಟಕೋತ್ಸವ ಸಮಿತಿ ಅಧ್ಯಕ್ಷ ಡಾ. ಶಾಂತಾರಾಮ್, ಮಕ್ಕಳಲ್ಲಿ ನಾಟಕದ ಅಭಿರುಚಿ ಚಿಗುರಲು ಕುವೆಂಪು ಕೃತಿಗಳು ಸ್ಫೂರ್ತಿ ಎಂದರು. ಕೊಡಬೇಕು ಅಂತೇಳಿ ಇಚ್ಛೆ ಪಟ್ಟಿದ್ದೇನೆ. ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೃತಿಗಳನ್ನು ರಚಿಸಿದ ಮಹಾನ್ ವ್ಯಕ್ತಿ, ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದ ನನಗೆ ಅವರ ಕೃತಿಗಳನ್ನು ಓದಿದಾಗ ನಾನು ಓಡಾಡಿದ ಪ್ರದೇಶಗಳ ಒಂದು ಚಿತ್ರಣ ಇವತ್ತಿಗೂ ಕಣ್ಣಿ ಕಟ್ಟಿದೆ. ಗೀತ ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ನಾಟಕೋತ್ಸವ ಇದೇ 29ರವರೆಗೆ ನಡೆಯಲಿದೆ. ಕೆಲವನು ಬೆದರಿಸಿ
ಸಾಹಿತ್ಯ ಅಕಾಡೆಮಿ ವತಿಯಿಂದ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರಿಗೆ ನಿನ್ನೆ ಭಾಷಾ ಸಮ್ಮಾನ್ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಚಂದ್ರಶೇಖರ ಕಂಬಾರ, ಸಾಹಿತಿಗಳಾದ ಹಂಪನಾಗರಾಜಯ್ಯ, ಸಿದ್ದಲಿಂಗಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಸಾಹಿತಿ ಹಂಪನಾಗರಾಜಯ್ಯ ಬರವಣಿಗೆ ಮತ್ತು ಬದುಕು ಎರಡೂ ಕ್ಷೇತ್ರಗಳಲ್ಲಿ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಸಮದಳೀಯ ಪ್ರಭುತ್ವ ಪಡೆದಿದ್ದಾರೆ ಎಂದರು. ಅವರ ಅನುಪಮ ಸೇವೆ ಶ್ಲಾಘಿಸಿದರು. ಈ ಬರವಣಿಗೆಯಲ್ಲೂ ಬದುಕಿನಲ್ಲೂ ಎರಡರಲ್ಲಿಯೂ ಅಲ್ಲಿ ಸಲ್ಲುವವರು ಇಲ್ಲಿ ಸಲ್ಲುವವರು ಅಂತ ಎರಡೂ ಕ್ಷೇತ್ರದಲ್ಲಿ ಸಮದಂಡಿಯಾದಂತಹ ಪ್ರಭುತ್ವವನ್ನ ಅರ್ಥಪೂರ್ಣವಾದಂತಹ ಒಂದು ಬರವಣಿಗೆ ಮತ್ತು ಬದುಕನ್ನ ನಡೆಸಿದಂತ ವೆಂಕಟಸುಬ್ಬಯ್ಯನವರ ಕೆಲವು ಝಳಕ್ ಅಂತ ಏನ್ ಹೇಳ್ತೀವಿ ಅದನ್ನ ಪ್ರಸ್ತಾಪಿಸೋದಕ್ಕೆ ಇಚ್ಛೆಪಡ್ತಾನೆ. ನನಗೆ ಜೀವಿಯವರ ಬಗ್ಗೆ ಕವಿ ಸಿದ್ದಲಿಂಗಯ್ಯ, ಶ್ರೇಷ್ಠ ವಿದ್ವಾಂಸರು, ಶಿಕ್ಷಣ ತಜ್ಞರು, ಸಾಹಿತ್ಯ ಪರಿಚಾರಕರಾದ ಪ್ರೊಫೆಸರ್ ವೆಂಕಟಸುಬ್ಬಯ್ಯ ಈಗೋ ಕನ್ನಡ ಅಂಕಣದ ಮೂಲಕ ಭಾಷೆಯ ವಿಭಿನ್ನ ಜಗತ್ತು ಪರಿಚಯಿಸಿದರು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಈ ಸ್ಥಿತಿಗೆ ಈ ಎತ್ತರಕ್ಕೆ ಇವತ್ತು ಬರಬೇಕಾದ್ರೆ ಅದಕ್ಕೆ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರ ಕೊಡುಗೆ ಕೂಡ ಇದೆ ಅನ್ನೋದನ್ನ ನಾವು ಯಾವತ್ತೂ ಮರೆಯುವುದಿಲ್ಲ. ಮತ್ತು ವಿದ್ಯಾ ಕಾಲೇಜನ್ನು ಕಟ್ಟಿ ಬೆಳೆಸಿದವರು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು 28 ವರ್ಷಗಳ ಕಾಲ ದೇಶದ ಉನ್ನತ ನಾಗರಿಕ ಗೌರವವಾಗಿರುವ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದ ಸೂಲಗಿತ್ತಿ ನರಸಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 98 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಅನಾರೋಗ್ಯದಿಂದ ಅವರು ಬಳಲುತ್ತಿದ್ದರು. ಮೂಲತಃ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷ್ಣಪುರದವರಾಗಿದ್ದ ನರಸಮ್ಮ ಯಾವುದೇ ವೈದ್ಯಕೀಯ ಸಹಾಯವಿಲ್ಲದೆ 15,000ಕ್ಕೂ ಹೆಚ್ಚು ಉಚಿತ ಹೆರಿಗೆ ಮಾಡಿಸುವ ಮೂಲಕ ಮಹಿಳೆಯರ ಸೇವೆಗಾಗಿ ತಮ್ಮ ಬದುಕನ್ನು ಮುಡುಪಾಗಿಟ್ಟಿದ್ದರು. ಅಕ್ಷರ ಜ್ಞಾನವಿಲ್ಲದಿದ್ದರೂ ವೈದ್ಯಕೀಯ ಕ್ಷೇತ್ರವೇ ಅಚ್ಚರಿಯಾಗುವಂತಹ ಸಾಧನೆ ಮಾಡಿರುವ ನರಸಮ್ಮ ಪದ್ಮಶ್ರೀ, ರಾಜ್ಯೋತ್ಸವ, ಡಿ ದೇವರಾಜ ಅರಸು ಪ್ರಶಸ್ತಿ ಸೇರಿದಂತೆ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ತುಮಕೂರಿನ ಗಾಜಿನ ಮನೆಯಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಜಿಲ್ಲಾಡಳಿತ ವತಿಯಿಂದ ನರಸಮ್ಮ ಅವರ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಪರಾಹ್ನ ತುಮಕೂರಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಸೂಲಗಿತ್ತಿ ನರಸಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ನರಸಮ್ಮ ನಿಧನದಿಂದ ದುಃಖವಾಗಿದೆ. ಕರ್ನಾಟಕದಲ್ಲಿ ಅವರು ಸಲ್ಲಿಸಿದ ಸಮಾಜ ಸೇವೆ ಸದಾ ನೆನಪಿನಲ್ಲಿ ಉಳಿಯುವಂಥದ್ದು. ಸಮಾಜದಲ್ಲಿನ ಬಡ ವರ್ಗದ ಜನತೆಗಾಗಿನ ಅವರ ಸೇವೆ ಮರೆಯಲಾಗದು. ನರಸಮ್ಮ ಅವರ ಕುಟುಂಬಕ್ಕೆ ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳ ದುಃಖದಲ್ಲಿ ತಾವು ಭಾಗಿಯಾಗುವುದಾಗಿ ಟ್ವೀಟ್ ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ಭಾರೀ ಶೀತಗಾಳಿ ಮುಂದುವರೆದಿದ್ದು ಗಡಗಡ ನಡುಗುವಂತಹ ಚಳಿ ಇದೆ. ದೆಹಲಿ, ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್, ರಾಜಸ್ಥಾನ, ಜಾರ್ಖಂಡ್ ಹಾಗೂ ಇನ್ನೂ ಕೆಲವು ರಾಜ್ಯಗಳಲ್ಲಿ ವಿಪರೀತ ಚಳಿಯಿಂದಾಗಿ ಸಾಮಾನ್ಯ ಜನಜೀವನಕ್ಕೆ ತೊಂದರೆಯಾಗಿದೆ. ಶ್ರೀನಗರದಲ್ಲಿ 11 ವರ್ಷಗಳ ಅವಧಿಯಲ್ಲೇ ತಾಪಮಾನ ಕನಿಷ್ಠ ದಾಖಲೆ ಪ್ರಮಾಣ -6.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ಬಹುತೇಕ ಭಾಗಗಳಲ್ಲಿ ಕನಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಕಡಿಮೆ ಇದೆ. ದೆಹಲಿಯಲ್ಲಿ ದಟ್ಟವಾದ ಮಂಜು ಆವರಿಸುತ್ತಿರುವ ಪರಿಣಾಮ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗುತ್ತಿದೆ. ಇನ್ನು 1 ವಾರ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ ಎಂದು ಹೇಳಲಾಗಿದೆ. ಮೆಲ್ಬರ್ನ್ನಲ್ಲಿ ಇಂದು ಆರಂಭವಾದ 3ನೇ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಗೆದ್ದಿರುವ ಭಾರತ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದೆ. ಮೊದಲ ದಿನದಾಟದ ಭೋಜನ ವಿರಾಮದ ವೇಳೆಗೆ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 1 ವಿಕೆಟ್ ನಷ್ಟಕ್ಕೆ 57 ರನ್ ಗಳಿಸಿತ್ತು. ಇತ್ತೀಚಿನ ವರದಿ ಬಂದಾಗ 1 ವಿಕೆಟ್ ನಷ್ಟಕ್ಕೆ 61 ರನ್ ಗಳಿಸಿ ಆಡುತ್ತಿದೆ. ಕರ್ನಾಟಕದ ಮಯಾಂಕ್ ಅಗರ್ವಾಲ್ 34 ರನ್ ಹಾಗೂ ಚೇತೇಶ್ವರ್ ಪೂಜಾರ್ 10 ರನ್ ಗಳಿಸಿ ಆಡುತ್ತಿದ್ದರು. ಈ ಪಂದ್ಯದೊಂದಿಗೆ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಆಂಧ್ರಪ್ರದೇಶದ ಹನುಮ ವಿಹಾರಿ ಹಾಗೂ ಕರ್ನಾಟಕದ ಮಯಾಂಕ್ ಅಗರ್ವಾಲ್ ಭಾರತ ತಂಡದ ಇನ್ನಿಂಗ್ಸ್ ಆರಂಭಿಸಿದರು. ಅಗರ್ವಾಲ್ ಜೊತೆ ಮೊದಲ ವಿಕೆಟ್ಗೆ 40 ರನ್ ಪೇರಿಸಿದಾಗ ಹನುಮ ವಿಹಾರಿ 8 ರನ್ ಗಳಿಸಿ ನಿರ್ಗಮಿಸಿದರು. 4 ಪಂದ್ಯಗಳ ಈ ಟೆಸ್ಟ್ ಸರಣಿಯಲ್ಲಿ ಸದ್ಯ ಉಭಯ ತಂಡಗಳು 1-1 ಗೆಲುವಿನೊಂದಿಗೆ ಸಮಬಲ ಹೊಂದಿವೆ. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಸುಳ್ವಾಡಿ ಅಭಿವೃದ್ಧಿಗೆ ಪ್ರಾಯೋಗಿಕ ಯೋಜನೆ, ಸಿಎಂ. ದೇಗುಲ ವಿಷಪ್ರಸಾದ ದುರಂತ, ಬಿದರಹಳ್ಳಿಗೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಎಚ್ಡಿ ಕುಮಾರಸ್ವಾಮಿ. ಅಂಗನವಾಡಿ ಮೂಲಸೌಕರ್ಯಕ್ಕೆ ಸಮನ್ವಯ ತತ್ವ, ಗ್ರಾಮೀಣಾಭಿವೃದ್ಧಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಭಾಗಿತ್ವದಲ್ಲಿ ಕಾರ್ಯಯೋಜನೆ.
ಕಾನೂನೇ ಸರಿಯಿಲ್ಲ, ದೇಶದಲ್ಲಿನ ಕಾನೂನು ವ್ಯವಸ್ಥೆ ಬಗ್ಗೆ ಎಚ್ಡಿಕೆ ಬೇಸರ, ಶೂಟೌಟ್ ಹೇಳಿಕೆ ಪ್ರಜೆಯಾಗಿ ಕೊಟ್ಟಿದ್ದೆ, ಸಿಎಂ ಆಗಿ ಅಲ್ಲ. ಮೆಟ್ರೋ ರೈಲು ನೀತಿ ಪಾಲಿಸಿ, ಬಿಎಂಆರ್ಸಿಎಲ್ಗೆ ಕೇಂದ್ರ ನಗರಾಭಿವೃದ್ಧಿ ಇಲಾಖೆ ಸೂಚನೆ. ಬೋಗಿಬೀಲ್ ಮಹಾಸೇತುವೆ ಲೋಕಾರ್ಪಣೆ, ಚೀನಾ ಗಡಿಗೆ ತ್ವರಿತ ಸಂಪರ್ಕ ಕೊಂಡಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ತಾಯಂದಿರ ತಾಯಿ ಸೂಲಗಿತ್ತಿ ನರಸಮ್ಮ ವಿಧಿವಶ, ಅನಕ್ಷರಸ್ಥೆಯಾದರೂ ಸಹಜ ಹೆರಿಗೆಯಲ್ಲಿ ಪ್ರಖ್ಯಾತಿ. ಹೆಚ್ಚಿದ ಮಾಲಿನ್ಯ, ಬೆಚ್ಚಿಬಿದ್ದ ದೆಹಲಿ, ರಾಜ್ಯದಲ್ಲಿ ಉಷ್ಣಾಂಶ ಕುಸಿತ ಸಾಧ್ಯತೆ. ದೇಶಾದ್ಯಂತ ಏಕರೂಪದ ಶುಲ್ಕ ನಿಗದಿಗೆ ಕರಡು ಪಟ್ಟಿ, ರೋಗ ತಪಾಸಣಾ ವೆಚ್ಚಕ್ಕೆ ಕಡಿವಾಣ. ಅಯೋಧ್ಯ ಭೂ ಒಡೆತನ ದಾವೆ, ತ್ವರಿತ ವಿಚಾರಣೆ ನಡೆಸಲಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್. ರಣಜಿ ಕ್ರಿಕೆಟ್, ಗೌತಮ್ ಕೈ ಚಳಕಕ್ಕೆ ಉರುಳಿದ ರೈಲ್ವೇಸ್, ಕರ್ನಾಟಕಕ್ಕೆ 176 ರನ್ಗಳ ಭರ್ಜರಿ ಜಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಂದಿನಿಂದ 2 ದಿನಗಳ ದೆಹಲಿ ಪ್ರವಾಸ, ಕೇಂದ್ರ ಸಚಿವರ ಭೇಟಿ, ರಾಜ್ಯದ ವಿವಿಧ ಯೋಜನೆಗಳ ಕುರಿತು ಚರ್ಚೆ. ತುಮಕೂರಿನಲ್ಲಿಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಪದ್ಮಶ್ರೀ ಪುರಸ್ಕೃತೆ ಸೂಲಗಿತ್ತಿ ನರಸಮ್ಮ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ. ಶೀತ ಗಾಳಿ ಚಳಿಯಿಂದ ನಡುಗಿದ ಉತ್ತರ ಭಾರತ, ದೆಹಲಿಯಲ್ಲಿ ವಿಮಾನ ಹಾರಾಟ ವ್ಯತ್ಯಯ. ಮೆಲ್ಬರ್ನ್ನಲ್ಲಿ 3ನೇ ಟೆಸ್ಟ್ ಆರಂಭ, ಆಸ್ಟ್ರೇಲಿಯಾ ಎದುರು ಟಾಸ್ ಗೆದ್ದ ಭಾರತ, ಬ್ಯಾಟಿಂಗ್ ಆಯ್ಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.